ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ರಾಜ್ಯ ರಾಜಕೀಯದಲ್ಲಿ ಸಚಿವ ಸಂಪುಟ ಕಸರತ್ತು ಹೊಸ ಸಿಎಂಗೆ ತಲೆನೋವು ನೀಡಿದೆ. ಮಂತ್ರಿಗಿರಿಗಾಗಿ ಶಾಸಕರು ಲಾಬಿ ಜೋರಾಗದು. ಈಗಾಗಲೇ ದೆಹಲಿಯಲ್ಲೂ ಕೆಲವು ಶಾಸಕರು ಬೇಡ್ಬಿಟ್ಟಿದ್ದಾರೆ. ಶತಾಯಗತಾಯ ಸಚಿವ ಸ್ಥಾನ ಪಡೆಯುವುದಕ್ಕೆ ವರಿಷ್ಠರು ದುಂಬಾಲು ಬಿದ್ದಿದ್ದಾರೆ. ಇನ್ನು ದೆಹಲಿಯಲ್ಲಿ ಈ ಬಗ್ಗೆ ಕೆಲ ನಾಯಕರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಬಹಳ ದಿವಸದಿಂದ ನಾವು ನಿರೀಕ್ಷಣೆ ಮಾಡ್ತಾ ಇದ್ದೀವಿ. ಅವಾಗ ಸನ್ಮಾನ್ಯ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ ಅವ್ರ ಜೊತೆನೆ ಸಂಪೂರ್ಣ ನಮ್ಮ ಸಂಪುಟ ರಚನೆ ಆಗಬೇಕು ಅನ್ನೋ ವಿಚಾರವನ್ನ, ಯಾಕಂದ್ರೆ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲ ಇಲಾಖೆಯಲ್ಲಿ ಜವಾಬ್ದಾರಿಯುತ ಸಚಿವರಿದ್ರೆ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇತ್ತು ಅನ್ನೋ ವಿಚಾರದಲ್ಲಿ ಆದಷ್ಟು ಬೇಗ ಸಂಪುಟ ರಚನೆ ಅದು ಒಳ್ಳೆಯದು ನಮ್ಮ ಭಾವನೆ. ನಾನು ಕೂಡ ಗದಗ ಜಿಲ್ಲೆ ಒಬ್ಬ ಹಿರಿಯ ಶಾಸಕನಾಗಿ 4 ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದೇನೆ, 8 ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ 1979 ಮತ್ತು ಪಕ್ಷದ ವಿವಿಧ ಕ್ಷೇತ್ರದಲ್ಲಿ ಪ್ರಧಾನ ಕಾರ್ಯದರ್ಶಿಗೆ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಹಲವಾರು ಜಿಲ್ಲಾ ಉಸ್ತುವಾರಿಗಳನ್ನು ಹೊತ್ತಂತವರು. ನವದೆಹಲಿಗೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಗೌರವಾನ್ವಿತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಪ್ರಥಮ ಬಾರಿ ಸಂಸದರ ಸಭೆಯನ್ನು ಕರೆಯಲಾಗಿದೆ. ಆ ಸಭೆಯಲ್ಲಿ ರಾಜ್ಯದ ನೀರಾವರಿ ಯೋಜನೆಗಳು, ಅದು ಕೃಷ್ಣ ಆಗಿರ್ಬೋದು, ಮಹದಾಯಿ ಕಸಾಬಂಡೂರಿ ಆಗಿರ್ಬೋದು, ಮೇಕೆದಾಟು ಆಗಿರ್ಬೋದು, ಎತ್ತಿನಹೊಳೆ ಆಗಿರ್ಬೋದು, ಭದ್ರಾ ಆಗಿರ್ಬೋದು, ತುಂಗಭದ್ರಾ ಆಗಿರ್ಬೋದು, ಇಂಥ ಎಲ್ಲ ವ್ಯವಸ್ಥೆಗಳ ಬಗ್ಗೆ ಮುಂದೆ ಏನ್ ಮಾಡಬೇಕು, ರಾಷ್ಟ್ರೀಯ ಯೋಜನೆ ಹೆಂಗ್ ಮಾಡ್ಬೇಕು ಅನ್ನುವಂತ ದಿಶೆಯೊಳಗ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಭೆಯನ್ನು ಕರೆದಾರ. ನಾನು ವಿಶೇಷವಾಗಿ ನಮ್ಮೆಲ್ಲ ಸಂಸದರಿಗೆ ಮನವಿ ಮಾಡ್ತಕ್ಕಂಥದ್ದು, ರಾಜ್ಯದ ಹಿತದೃಷ್ಟಿಯಿಂದ ಬೇರೆ ಬೇರೆ ರಾಜ್ಯಗಳು ಹೆಂಗ್ ಮಾಡ್ತಾವ. ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಮಾನ್ಯ ಹೊಸಪೇಟೆಯಲ್ಲಿ ಒಂದು ಕಾರ್ಯಕ್ರಮ ಆಯ್ತು. 3 ರಾಜ್ಯದ ಮುಖ್ಯಮಂತ್ರಿಗಳು, ಅದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಸಾಹೇಬರು, ಅದೇ ರೀತಿಯಾಗಿ ತೆಲಂಗಾಣ ಮುಖ್ಯಮಂತ್ರಿಗಳಂತ ರೇವಂತ್ ರೆಡ್ಡಿ ಅವರು ಮತ್ತು 3 ಮಂದಿ ಕೂಡಿ ಒಂದು ದೊಡ್ಡ ನಿರ್ಣಯವನ್ನ ಮಾಡಿದ್ರು. ಎಲ್ಲಾ ನದಿಗಳನ್ನ ಜೋಡಣೆ ಮಾಡ್ತಕ್ಕಂಥ ವ್ಯವಸ್ಥೆಗೆ ಪೂರಕವಾಗಿ ಅದ್ರ ಕೂಡ ನಮ್ಮ ರಾಷ್ಟ್ರೀಯ ಯೋಜನೆ ಅಂತ ಹೇಳಿ